ವೆಲ್ಕಮ್ ಟು ಲಕ್ಕಿ ವ್ಲಾಗ್ಸ್. ತುಂಬ ದಿನಗಳಾದ ನಂತರ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರೋದ್ರಿಂದ ನಾವು ಸಡನ್ನಾಗಿ ಟೆಂಪಲ್ಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈಜಿಪುರದಲ್ಲಿರೋ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ 108 ಅಡಿ ಎತ್ತರದಲ್ಲಿರೋ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ನಾವು ನೋಡ್ಬೋದು. ಇದರ ಕಂಪ್ಲೀಟ್ ಡೀಟೇಲ್ಸ್ನ ಹೇಳೋಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಬಂದ್ಬಿಟ್ಟು ಈಜಿಪುರದಲ್ಲಿರೋದು. ಇದರ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈ ದೇವಸ್ಥಾನವನ್ನು ನಾವು ಈವ್ನಿಂಗ್ ಟೈಮಲ್ಲಿ ನೋಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಲೈಟ್ಸ್ಗಳಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಸ್ಟೆಪ್ಸ್ ಹತ್ತಿ ಹೋಗ್ತಾ ಇರೋದು ಅಲ್ಲಿ ವಿಷ್ಣುವಿನ ಪಾದ ದರ್ಶನ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಫ್ರೀ ಎಂಟ್ರಿ ಇರೋದಿಲ್ಲ, 100 ರೂಪೀಸ್ ಟಿಕೆಟ್ ಇರುತ್ತೆ. 100 ರೂಪೀಸ್ ಟಿಕೆಟ್ ತಗೊಂಡು ಸ್ಟೆಪ್ಸ್ ಹತ್ಕೊಂಡು ಹೋದರೆ ವಿಷ್ಣುವಿನ ಪಾದನ ನಾವು ದರ್ಶನ ಮಾಡ್ಕೋಬೋದು. ಈ ಟೆಂಪಲ್ ಕಂಪ್ಲೀಟ್ ಔಟ್ಪುಟ್ನ ಅವರು ದೇವಸ್ಥಾನದ ಒಳಗಡೆ ಮಾಡಿ ಇಟ್ಟಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒನ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸರಿ ಕೂಡ ನಾವು ವಿಸಿಟ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೂ ಈ ವಿಗ್ರಹನ ತಮಿಳ್ನಾಡಿಂದ ತಂದಿರೋದು. ಈ ವಿಗ್ರಹನ ಹೇಗೆ ತಂದರು, ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದನ್ನು ಎಲ್ಲನೂ ಆ ದೇವಸ್ಥಾನದಲ್ಲಿ ವಿಡಿಯೋ ಪ್ಲೇ ಮಾಡ್ತಾನೆ ಇರ್ತಾರೆ. ನೀವು ಅದನ್ನು ಕೂಡ ವೀಕ್ಷಿಸಬಹುದು. ನಮ್ಮ ಲಕ್ಕಿಗೆ ಫೇವ್ರೆಟ್ ದೇವರು ಕೂಡ ಇವರು. ಸೊ ನಮ್ಮ ಲಕ್ಕಿ ಅಂತೂ ತುಂಬ ಹ್ಯಾಪಿಯಾಗಿ ಫೀಲ್ ಆದ್ಲು. ಸೊ ನಾವು ದರ್ಶನ ಎಲ್ಲ ಮಾಡಿಕೊಂಡು ಕೆಳಗೆ ಬಂದು ಮತ್ತೆ ಫೋಟೋಸ್ ಎಲ್ಲ ತೆಕ್ಕೊಂಡು ಹೊರಡೋಣ ಅನ್ನೋ ಸಮಯಕ್ಕೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಅದರಿಂದ ನಾವು ಅಲ್ಲೇ ಸ್ವಲ್ಪ ಹೊತ್ತು ಸ್ಟೇ ಮಾಡಿ ಮತ್ತೆ ಕೆಲವೊಂದು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಬಂದ್ವಿ. ದೇವಸ್ಥಾನದ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.